ಮಿತ್ರರೇ ನಮಸ್ಕಾರ. ಮಿತ್ರರೇ, ಹಿಂದಿನ ಕೆಲ ವಿಡಿಯೋಗಳಲ್ಲಿ ಭಾರತ ಅಮೆರಿಕಾಗೆ ಸೆಡ್ ಹೊಡೆದಿದೆ. ಇದು ಅಮೆರಿಕಾಗೆ ನಡುಕವನ್ನು ಹುಟ್ಟಿಸಿದೆ. ಟ್ರಂಪ್ ಸರ್ಕಾರ ಇದನ್ನು ಯೋಚನೆಯನ್ನೇ ಮಾಡಿರಲಿಲ್ಲ. ಈ ವಿಚಾರವನ್ನ ನಿಮಗೆ ಆಗಾಗ ತಿಳಿಸ್ತಾನೆ ಬಂದಿದ್ದೆ. ಅಮೆರಿಕಾಗೆ ಯಾಕೆ ಭಯ ಆಗ್ತಾ ಇತ್ತು ಅಂತಂದ್ರೆ ಭಾರತದಿಂದ ನಷ್ಟ ಆಯಿತು ಅಂತಲ್ಲ. ಭಾರತ ಏನೋ ಈಗ ಟ್ರೇಡ್ ಡೀಲ್ ಮಾಡ್ಕೊಂಡಿಲ್ಲ, ನಮಗೆ ಸೆಡ್ ಹೊಡೆದು ಬಿಟ್ಟಿದ್ದಾರೆ, ಇದರಿಂದ ನಮಗೆ ವಾರ್ಷಿಕವಾಗಿ ಬಹಳಷ್ಟು ನಷ್ಟ ಆಗುತ್ತೆ ಅಂತ ಅಮೆರಿಕ ಅಷ್ಟಾಗಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಬದಲಾಗಿ ಭಾರತದ ಹಾದಿಯನ್ನು ಬೇರೆ ದೇಶಗಳು ಹಿಡಿದು ಬಿಟ್ಟರೆ ಗತಿ ಏನು? ಈಗಾಗಲೇ ಕೆಲ ದೇಶಗಳೊಂದಿಗೆ ಟ್ರೇಡ್ ಡೀಲ್ ಆಗೋಗ್ಬಿಟ್ಟಿದೆಯಲ್ಲ, ಇವರೆಲ್ಲರೂ ಭಾರತವನ್ನು ಅನುಸರಿಸೋದಕ್ಕೆ ಶುರು ಮಾಡಿಬಿಟ್ರೆ ಅಮೆರಿಕಾಗೆ ದೊಡ್ಡ ಆಘಾತ ಆಗುತ್ತೆ ಅಂತ ಟ್ರಂಪ್ ಸರ್ಕಾರಕ್ಕೆ ಅನಿಸ್ತಾ ಇತ್ತು. ಮಿತ್ರರೇ, ಈಗ ಇದು ಅಕ್ಷರಶಃ ನಿಜ ಆಗಿದೆ. ಜಪಾನ್ ಈಗಾಗಲೇ ಅಮೆರಿಕಾಗೆ ಸೆಡ್ ಹೊಡೆಯುವಂಥ ಸುಳಿವನ್ನು ಕೊಟ್ಟಿದೆ. ಟ್ರೇಡ್ ಡೀಲ್ ಕ್ಯಾನ್ಸಲ್ ಆಗುವ ಹಂತಕ್ಕೆ ಬಂದು ನಿಂತಿದೆ. ಜಪಾನ್ ದೇಶದ ಟ್ರೇಡ್ ನೆಗೋಷಿಯೇಟರ್ಸ್ ಅಮೆರಿಕಾಗೆ ಹೋಗಬೇಕಾಗಿತ್ತು, ಆದರೆ ಅವರು ದಿಢೀರಂತ ಆ ಒಂದು ವಿಸಿಟ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಒಂದು ಕಡೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಜಪಾನ್ ಪ್ರವಾಸ ಕೈಗೊಂಡಿರೋದು, ಇನ್ನೊಂದು ಕಡೆಯಲ್ಲಿ ಜಪಾನ್ನ ನಿಯೋಗ ಅಮೆರಿಕಕ್ಕೆ ಹೋಗದೇ ಇರುವಂತಹದ್ದು. ಜಪಾನ್ ಮತ್ತು ಅಮೆರಿಕದ ನಡುವೆ ಈ ಟ್ರೇಡ್ ಡೀಲ್ನ ತಿಕ್ಕಾಟ ಜಾಸ್ತಿ ಆಗ್ತಾ ಇರುವಂಥದ್ದು. ಇದನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಜಪಾನ್ ಕೂಡ ಭಾರತದ ಹಾದಿಯನ್ನು ಹಿಡಿಬಹುದು, ಈ ಒಂದು ಅನುಮಾನ ದಟ್ಟ ಆಗ್ತಾ ಇದೆ. ಮಿತ್ರರೇ, ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಟ್ರಂಪ್ ಅವರಿಗೆ ತಾನು ಬಿಟ್ಟಂತಹ ಬಾಣ ಯಾವ ರೀತಿಯಾಗಿ ತಿರುಗು ಬಾಣ ಆಗಬಹುದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಕೂಡ ಹೌದು. ಈ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಭಾರತ ಟ್ರೇಡ್ ಡೀಲ್ ವಿಚಾರದಲ್ಲಿ ಟ್ರಂಪ್ ಅವರ ಯಾವುದೇ ಮಾತಿಗೂ ಕೂಡ ಸೊಪ್ಪು ಹಾಕ್ತಾ ಇಲ್ಲ. ನಿಮಗೆಲ್ಲ ಗೊತ್ತೇ ಇದೆ ಈ ವಿಚಾರ ಯಾವ ರೀತಿಯಾಗಿ ಹಗ್ಗಜಗ್ಗಾಟ ನಡೀತಾ ಇದೆ, ಅಂತಿಮವಾಗಿ ಭಾರತ ಯಾವ ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡಿದೆ ಅಂತ. ಭಾರತದ ಈ ನಿರ್ಧಾರ ಇದೆಯಲ್ಲ, ಇದೊಂದು ಟ್ರೆಂಡ್ ಸೆಟ್ ಮಾಡಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದನ್ನು ನಾನು ಕೇವಲ ಒಬ್ಬ ಭಾರತೀಯನಾಗಿ ಅಥವಾ ಭಾರತವನ್ನು ವಿಪರೀತವಾಗಿ ಗೌರವಿಸುವಂತಹ ವ್ಯಕ್ತಿಯಾಗಿ, ಭಾರತವನ್ನು ನನ್ನ ತಾಯಿ ಅಂತ ನಾನು ಪೂಜಿಸ್ತೀನಿ, ಈ ಕಾರಣದಿಂದಾಗಿ ಭಾರತವನ್ನು ನಾನು ಹೊಗಳ್ತಾ ಇದ್ದೀನಿ ಅಂತ ಅಲ್ಲ. ಇದರಲ್ಲಿ ಒಂದಿಷ್ಟು ಲಾಜಿಕ್ ಇದೆ. ಅದೇನು ಕೇಳಿದ್ರೆ, ಭಾರತ ಇವತ್ತು ವಿಶ್ವದಲ್ಲಿ 4ನೇ ಅತಿ ದೊಡ್ಡ ಎಕಾನಮಿ ಆಗಿರಬಹುದು, ಅಥವಾ ವೇಗವಾಗಿ ಬೆಳೀತಿರುವಂತಹ ಎಕಾನಮಿ ಅಂತ ಹೆಸರು ಕೂಡ ಪಡೆದಿರಬಹುದು. ಆದ್ರೂ ಒಂದು ವಿಚಾರವನ್ನ ನಾವಿಲ್ಲಿ ನೋಟ್ ಮಾಡಲೇಬೇಕು. ಅದೇನು ಕೇಳಿದ್ರೆ, ಭಾರತದಲ್ಲಿ ಇವತ್ತಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಿದಾವೆ. ಭಾರತ ಬಡವರನ್ನ ಹೊಂದಿದಂತಹ ಒಂದು ಶ್ರೀಮಂತ ದೇಶ. ನಮ್ಮ ಎಕಾನಮಿಯ ಗಾತ್ರ ದೊಡ್ಡದಿದ್ರೂ ಕೂಡ ನಮ್ಮ ತಲಾ ಆದಾಯ ಬಹಳಷ್ಟು ಕಡಿಮೆ ಇದೆ. ನಾವು ಮುಂದುವರೆದ ದೇಶದ ತಲಾ ಆದಾಯಕ್ಕಿಂತಲೂ ಕೂಡ 10 ಪಟ್ಟು ಕಡಿಮೆಯಲ್ಲಿದ್ದೀವಿ. ಭಾರತದಲ್ಲಿ ಬಡವರ ಸಂಖ್ಯೆ ಜಾಸ್ತಿ ಇದೆ, ಅತ್ಯಂತ ಕೆಳ ಮಧ್ಯಮ ವರ್ಗದವರ ಸಂಖ್ಯೆ ಜಾಸ್ತಿ ಇದೆ. ಈ ಕಾರಣದಿಂದಾಗಿ ಭಾರತದ ಎಕಾನಮಿಗೆ ಒಂದು ಸಣ್ಣ ಹೊಡೆತ ಆದರೂ ಕೂಡ ಅದನ್ನು ಸಹಿಸಿಕೊಳ್ಳುವಂತಹದ್ದು ಭಾರತೀಯರಿಗೆ ಕಷ್ಟ ಆಗಿಬಿಡುತ್ತೆ. ಉದಾಹರಣೆಗೆ, ನಾಳೆ ಬೆಳಗಾಗ್ತಿದ್ದ ಹಾಗೆ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಒಂದು ₹5 ಜಾಸ್ತಿ ಆಯ್ತು ಅಂತ ಅಂದುಕೊಳ್ಳಿ. ಅದು ನಮ್ಮ ಎಕಾನಮಿಗೆ ಗದಾಪ್ರಹಾರ ಮಾಡಿದ ಹಾಗಾಗುತ್ತೆ. ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ದಿಢೀರಂತ ಆಗಿಬಿಡುತ್ತೆ. ಇದನ್ನ ಸಹಿಸಿಕೊಳ್ಳೋದಕ್ಕೆ ಭಾರತೀಯರಿಗೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಅಷ್ಟು ಸೂಕ್ಷ್ಮವಾದಂತಹ ಎಕಾನಮಿ ನಮ್ಮದು. ಇಷ್ಟೆಲ್ಲ ಸಮಸ್ಯೆಗಳನ್ನ ಇಟ್ಟುಕೊಂಡಿರುವಂತಹ ಭಾರತ ಅಮೆರಿಕ 50% ಟ್ಯಾರಿಫ್ ಹಾಕಿದಾಗಲೂ ಕೂಡ ತಲೆ ಬಗ್ಗಿಸಿಲ್ಲ, ತಲೆ ಎತ್ಕೊಂಡು ನಿಂತಿದೆ. ನೀವು 50% ಅಲ್ಲ 100% ಬೇಕಾದರೂ ಟ್ಯಾರಿಫ್ ಹಾಕಿ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಮ್ಮ ದೇಶಕ್ಕೆ ಏನು ಬೇಕೋ ನಾವು ಅದೇ ನಿರ್ಧಾರವನ್ನು ಕೈಗೊಳ್ತೀವಿ ಅಂತೇಳಿ ಭಾರತ ಸರ್ಕಾರ ತೀರ್ಮಾನ ಕೈಗೊಳ್ತಾ ಇದೆ. ಇದು ಮಿತ್ರರೇ, ಮುಂದುವರೆದಂತಹ ದೇಶಗಳಿದಾವಲ್ಲ, ಟ್ರಂಪ್ ಅವರ ಒತ್ತಡಕ್ಕೆ ಮಣಿದು ಟ್ರಂಪ್ಗೆ ಬೇಕಾದಂತಹ ಟ್ರೇಡ್ ಡೀಲ್ಗೆ ತಲೆಯಲ್ಲಾಡಿಸಿ ಸಹಿ ಮಾಡದಂತಹ ದೇಶಗಳಿದಾವಲ್ಲ, ಆ ದೇಶಗಳಿಗೆ ಪುನಃ ಟ್ರಂಪ್ ಡೀಲ್ ಬಗ್ಗೆ ಯೋಚನೆ ಮಾಡುವಂತೆ ಮಾಡಿದೆ. ನಾನು ಇದನ್ನು ಸುಮ್ಮನೆ ಹೇಳ್ತಾ ಇಲ್ಲ. ಜಪಾನ್ ವಿಚಾರವನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳಿ. ಜಪಾನ್ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಆಯಿತು ಅಂತ ಯಾವಾಗ ಟ್ರಂಪ್ ಘೋಷಣೆ ಮಾಡಿದ್ರೋ, ಆ ಟ್ರೇಡ್ ಡೀಲ್ನ ಸ್ವರೂಪವನ್ನು ನೋಡಿದಂತಹ ಸಂದರ್ಭದಲ್ಲೇ ಇವತ್ತಲ್ಲ ನಾಳೆ ಜಪಾನ್ ತಿರುಗಿ ಬೀಳುತ್ತೆ, ಇದನ್ನು ಜಪಾನ್ ಸಹಿಸಿಕೊಳ್ಳುವಂತಹದ್ದು ಕಷ್ಟ ಅಂತ ನನಗನ್ಸಿತ್ತು. ಈಗ ಜಪಾನ್ ಅದೇ ದಿಕ್ಕಿನತ್ತ ಹೆಜ್ಜೆ ಇಟ್ಟಿದೆ. ಜಪಾನ್ನ ಒಂದು ನಿಯೋಗ ಅಮೆರಿಕಾಗೆ ಹೋಗಬೇಕಾಗಿತ್ತು. ಅಮೆರಿಕದಲ್ಲಿ ಟ್ರೇಡ್ ಡೀಲ್ನ ಕುರಿತಾಗಿ ಚರ್ಚಿಸಬೇಕಾಗಿತ್ತು. ಆದರೆ ಅಮೆರಿಕ ವಿಪರೀತವಾದಂತಹ ಒತ್ತಡ ಹೇರಿದ ಕಾರಣದಿಂದಾಗಿ, ಜೊತೆಗೆ ಅವಮಾನಕಾರಿಯಾದಂತಹ ಒಪ್ಪಂದಕ್ಕೆ ಸಹಿ ಮಾಡೋದಕ್ಕೆ ಅಮೆರಿಕ ಒತ್ತಾಯಿಸುತ್ತಿರುವ ಕಾರಣದಿಂದಾಗಿ ಜಪಾನ್ ಇದರಿಂದ ಹಿಂದೆ ಸರಿದಿದೆ. ಟ್ರಂಪ್ ಸರ್ಕಾರ ಮತ್ತು ಜಪಾನ್ನ ಸರ್ಕಾರದ ನಡುವೆ ಒಂದಷ್ಟು ಮುಸುಕಿನ ಗುದ್ದಾಟ ಆರಂಭಗೊಂಡಿದೆ. ಜಪಾನಿಯನ್ನರೇ ಪ್ರಶ್ನೆ ಮಾಡ್ತಾ ಇದ್ದಾರೆ, ಇಂತಹ ಅವಮಾನಕಾರಿಯಾದಂತಹ ಟ್ರೇಡ್ ಡೀಲ್ಗೆ ನಾವು ಯಾಕೆ ಸಹಿ ಮಾಡಬೇಕು ಅಂತ. ಇಲ್ಲಿ ನಿಮಗೆ ಜಪಾನ್ ಮತ್ತು ಅಮೆರಿಕದ ನಡುವೆ ಯಾವ ರೀತಿಯಾದಂತಹ ಟ್ರೇಡ್ ಡೀಲ್ ಆಗಿತ್ತು, ಟ್ರಂಪ್ ಏನಕ್ಕೆ ಒಪ್ಪಿಸಿದ್ರು ಅಂತ ಹೇಳದೇ ಇದ್ರೆ ಇದು ಯಾವ ವಿಚಾರವೂ ಕೂಡ ನಿಮಗೆ ಅರ್ಥ ಆಗೋದಿಲ್ಲ. ಮೊದಲಿಗೆ ಅದನ್ನು ಹೇಳಿಬಿಡ್ತೀನಿ, ಆನಂತರ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿಬಿಡುತ್ತೆ. ಟ್ರಂಪ್ ಭಾರತಕ್ಕೆ ಘೋಷಿಸಿದಂತೆ ಜಪಾನ್ಗೂ ಕೂಡ ಒಂದು ದೊಡ್ಡ ಟ್ಯಾರಿಫ್ ಅನ್ನು ಘೋಷಣೆ ಮಾಡಿದ್ರು. ನಿಮಗೆ ಇಷ್ಟು ದಿನ ಕಾಲಾವಕಾಶ, ಇದರೊಳಗಾಗಿ ನೀವು ಟ್ರೇಡ್ ಡೀಲ್ ಮಾಡ್ಕೊಳ್ಳದೇ ಇದ್ರೆ ನಿಮ್ಮ ಮೇಲೆ ಇಷ್ಟು ಟ್ಯಾರಿಫ್ ಹಾಕಿಬಿಡ್ತೀವಿ ಅಂತ ಜಪಾನ್ ಮೇಲೆ ಟ್ರಂಪ್ ಟ್ಯಾರಿಫ್ ಬಾಂಬ್ ಅನ್ನು ಹಾಕಿಬಿಟ್ರು. ಆರಂಭದಲ್ಲಿ ಜಪಾನ್ ಅದಕ್ಕೆ ಬಗ್ಗಿರಲಿಲ್ಲ, ಯಾಕೆಂದ್ರೆ ಜಪಾನ್ಗೂ ಕೂಡ ಗೊತ್ತಿತ್ತು ಟ್ರಂಪ್ ಅವರ ಒತ್ತಡಕ್ಕೆ ಮಣದಿದ್ದೆ ಆದ್ರೆ ನಮ್ಮ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ ಅಂತ. ಆದ್ರೆ ಅಂತಿಮವಾಗಿ ಈ ಟ್ರೇಡ್ ಡೀಲ್ನ ಟೈಮ್ ಹತ್ರ ಬಂತಲ್ಲ, ಅಂದ್ರೆ ಟ್ರಂಪ್ ಕೊಟ್ಟಂತಹ ಗಡುವು ಹತ್ರ ಬಂತಲ್ಲ, ಆಗ ಟ್ರಂಪ್ ಹೇಳಿದ್ದೆಲ್ಲದನ್ನ ಒಪ್ಪಿಕೊಂಡು ಜಪಾನ್ ಟ್ರಂಪ್ ಸರ್ಕಾರದೊಂದಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಬಂದಿತ್ತು. ಆ ಅಂಡರ್ಸ್ಟ್ಯಾಂಡಿಂಗ್ ಏನು ಕೇಳಿದ್ರೆ, ಜಪಾನ್ ದೇಶ ಅಮೆರಿಕದಲ್ಲಿ ಹೋಗ್ಬಿಟ್ಟು ಒಟ್ಟು $550 ಬಿಲಿಯನ್ ಮೊತ್ತದ ಇನ್ವೆಸ್ಟ್ಮೆಂಟ್ ಅನ್ನು ಮಾಡುವಂತಹದ್ದು. ಮಿತ್ರರೇ, ಈ ನಂಬರ್ ಅನ್ನು ನೋಡಿದಾಗಲೇ ನನಗೆ ಡೌಟ್ ಶುರುವಾಯಿತು. ಯಾಕೆ ಕೇಳಿದ್ರೆ, ಈ $550 ಬಿಲಿಯನ್ ಅಂತಂದ್ರೆ ಇದು ಸಣ್ಣ ಅಮೌಂಟ್ ಅಲ್ಲ. ಭಾರತದ ರೂಪಾಯಿಯಲ್ಲಿ ಹೇಳಬೇಕು ಅಂತಂದ್ರೆ ಸರಿಸುಮಾರು 47,85,000 ಕೋಟಿ ಆಗುತ್ತೆ.
ಇಷ್ಟೊಂದು ದೊಡ್ಡ ಮೊತ್ತದ ಇನ್ವೆಸ್ಟ್ಮೆಂಟ್ ಅನ್ನ ಜಪಾನ್ ಅಮೆರಿಕದಲ್ಲಿ ಮಾಡಬೇಕು, ಜೊತೆಗೆ ಇದರಿಂದ ಅಮೆರಿಕನ್ನರಿಗೆ ಲಾಭ ಆಗಬೇಕು. ಅಂದ್ರೆ ಜಪಾನಿಯನ್ನರು ಹೋಗಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಜಪಾನಿಯನ್ನರಿಗೆ ಉದ್ಯೋಗ ಕೊಡುವಂತಹದ್ದಲ್ಲ, ಅಮೆರಿಕದವರಿಗೆ ಉದ್ಯೋಗ ಕೊಡಬೇಕು, ಅಮೆರಿಕನ್ನರಿಗೆ ಲಾಭ ಆಗಬೇಕು ಅಂತ ಟ್ರಂಪ್ ಒಂದು ಡಿಮ್ಯಾಂಡ್ ಇಟ್ಟಿದ್ರು. ಜಪಾನ್ ಈ ಎಲ್ಲ ಕರಾರುಗಳಿಗೆ ಒಪ್ಕೊಂಡಿದೆ. ಜಪಾನ್ ಮತ್ತು ನಮ್ಮ ನಡುವೆ ಟ್ರೇಡ್ ಡೀಲ್ ಆಗಿದೆ. ಇದಕ್ಕೆ ನಾವು ಜಪಾನ್ಗೆ ಕೊಡುವಂತಹ ಗಿಫ್ಟ್ ಏನು ಕೇಳಿದ್ರೆ ಜಪಾನ್ಗೆ ಕೇವಲ 15% ಟ್ಯಾರಿಫ್ ಆಗ್ತಾ ಇದೀವಿ ಹೀಗಂತ ಟ್ರಂಪ್ ಘೋಷಣೆ ಮಾಡಿದ್ರು. ಮಿತ್ರರೇ, ಇದು ಜಪಾನ್ನಲ್ಲಿ ಭಾರಿ ಚರ್ಚೆಗೆ ಕಾರಣ ಆಯಿತು. ಯಾಕೆ ಕೇಳಿದ್ರೆ ಇದೊಂದು ರೀತಿಯಲ್ಲಿ ಅವಮಾನಕಾರಿಯಾದಂತಹ ಟ್ರೇಡ್ ಡೀಲ್. ಜಪಾನ್ ಅಮೆರಿಕಾಗೆ ಹೋಗಿ $550 ಬಿಲಿಯನ್ ನಷ್ಟು ಇನ್ವೆಸ್ಟ್ ಮಾಡಬೇಕು, ಇದರಿಂದ ಅಮೆರಿಕನ್ನರಿಗೆ ಲಾಭ ಆಗುತ್ತೆ. ಜಪಾನ್ ಇಷ್ಟು ದೊಡ್ಡ ಮೊತ್ತವನ್ನ ಹೊಂದಿಸಬೇಕು ಅಂತಂದ್ರೆ ಜಪಾನ್ ತನ್ನ ದೇಶದಲ್ಲಿ ಹಣ ಸಂಗ್ರಹ ಮಾಡಬೇಕಾಗತ್ತೆ, ಇದಕ್ಕೆ ಸರ್ಕಾರಿ ಬಾಂಡ್ಗಳನ್ನು ಇಶ್ಯೂ ಮಾಡಬೇಕಾಗತ್ತೆ. ಅಂದ್ರೆ ಜಪಾನ್ ಸರ್ಕಾರ ಸಾಲ ಮಾಡಿಬಿಟ್ಟು ಅಮೆರಿಕಾದಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿ ಅಮೆರಿಕನ್ನರಿಗೆ ಲಾಭ ಮಾಡುವಂತಹ ಒಂದು ಯೋಜನೆ ಇದು. ಇಷ್ಟೆಲ್ಲ ಮಾಡಿದಂತಹ ಜಪಾನ್ಗೆ ಅಮೆರಿಕದಲ್ಲಿ 0% ಟ್ಯಾರಿಫ್ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. 15% ಟ್ಯಾರಿಫ್ ಅನ್ನ ಜಪಾನ್ ಗೂಡ್ಸ್ಗೆ ಅಮೆರಿಕದಲ್ಲಿ ವಿಧಿಸಲಾಗುತ್ತೆ. ಟ್ರಂಪ್ ಯಾವಾಗ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅಂದ್ರೆ ಬಹಿರಂಗವಾಗಿ ಘೋಷಿಸುತ್ತಿದ್ದಂತೆ ಜಪಾನ್ನಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಯಿತು. ಸದ್ಯ ಮಿತ್ರರೇ, ಜಪಾನ್ನ ಸರ್ಕಾರವೇ ಬಹಳ ದೊಡ್ಡ ಒತ್ತಡವನ್ನು ಎದುರಿಸ್ತಾ ಇದೆ. ಕಾರಣ ಏನು ಕೇಳಿದ್ರೆ ಕೇವಲ 2 ವರ್ಷದ ಹಿಂದೆ ಜಪಾನ್ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆ ಆಗಿತ್ತು. ಆರಂಭದಲ್ಲಿ ಜರ್ಮನಿ ಬೀಟ್ ಮಾಡಿ 3ನೇ ಅತಿ ದೊಡ್ಡ ಆರ್ಥಿಕತೆ ಆಯಿತು. ಈಗ ಭಾರತ ಜಪಾನನ್ನ ಬೀಟ್ ಮಾಡಿ ಭಾರತ 4ನೇ ಅತಿ ದೊಡ್ಡ ಆರ್ಥಿಕತೆ ಆಗಿದೆ. ಜಪಾನ್ 5ನೇ ಸ್ಥಾನಕ್ಕೆ ಹೋಗ್ಬಿಟ್ಟಿದೆ. ಅಂದ್ರೆ ಜಪಾನ್ನ ಆರ್ಥಿಕತೆ ಒಂದು ಸ್ವಲ್ಪ ಶೇಕ್ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅಮೆರಿಕದೊಂದಿಗೆ ಅವಮಾನಕಾರಿಯಾದಂತಹ ಒಂದು ಟ್ರೇಡ್ ಡೀಲ್ ಮಾಡಿಕೊಳ್ಳೋದ್ರ ಬಗ್ಗೆ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ನಿಮಗೆ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪ್ ಅವರ ಕಾಲ್ ಅನ್ನು ಸ್ವೀಕರಿಸ್ತಾ ಇಲ್ಲ ಹೀಗಂತ ಜರ್ಮನ್ ಪತ್ರಿಕೆ ವರದಿ ಮಾಡಿದೆ ಅಂತ. ಮಿತ್ರರೇ, ಭಾರತ ಸರ್ಕಾರ ಈ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಅದರ ಬಗ್ಗೆ ಒಂದು ಮಾತು ಹೇಳಬೇಕು ಅಂತಂದ್ರೆ ಮೋದಿ ಯಾಕೋಸ್ಕರವಾಗಿ ಟ್ರಂಪ್ ಕಾಲನ್ನು ಅವಾಯ್ಡ್ ಮಾಡಿದ್ರು ಅಂತಂದ್ರೆ ಜಪಾನ್ಗಾದಂತಹ ಪರಿಸ್ಥಿತಿ ನಮಗಾಗಬಾರದು ಅಂತ. ಜಪಾನ್ ಸರ್ಕಾರ ಮತ್ತು ಟ್ರಂಪ್ ಸರ್ಕಾರದ ನಡುವೆ ಆದಂತಹ ಕೆಲ ಅಂಡರ್ಸ್ಟ್ಯಾಂಡಿಂಗ್ ಗಳನ್ನ ಟ್ರಂಪ್ ಏಕಾಏಕಿಯಾಗಿ ಘೋಷಣೆ ಮಾಡಿಬಿಟ್ರು. ಅದಿನ್ನೂ ನೆಗೋಸಿಯೇಷನ್ ಹಂತದಲ್ಲಿದ್ದಂತಹ ಮಾತುಕತೆ. ಆ ಸಂದರ್ಭದಲ್ಲೇ ಟ್ರಂಪ್ ಟ್ರೇಡ್ ಡೀಲ್ ಆಗೋಯ್ತು ಅಂತ ಘೋಷಣೆ ಮಾಡಿದ್ರು. ಇದು ಜಪಾನ್ ಸರ್ಕಾರಕ್ಕೆ ಬಹಳಷ್ಟು ಒತ್ತಡವನ್ನು ಕ್ರಿಯೇಟ್ ಮಾಡಿತು. ಇದೇ ಕಾರಣದಿಂದ ಇವತ್ತು ಜಪಾನ್ ಕೂಡ ಅಮೆರಿಕದ ಟ್ರೇಡ್ ಡೀಲ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ. ಟ್ರಂಪ್ ಹೇಳದಂತಹ ಅಂಕಿಅಂಶವನ್ನ ನೋಡಿದಂತಹ ಸಂದರ್ಭದಲ್ಲಿ ಜಪಾನ್ ಇದಕ್ಕೆ ಒಪ್ಪಿಗೆ ಕೊಟ್ಟಿದೆ ಅಂತ ನನಗಂತೂ ಅನಿಸಿರ್ಲಿಲ್ಲ. ಯಾಕೆ ಗೊತ್ತಾ? ಜಪಾನ್ ವಾರ್ಷಿಕವಾಗಿ ಅಮೆರಿಕಾಗೆ $148 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ. ನಾನು ಇದು 2022ರ ಡೇಟಾವನ್ನು ನಿಮಗೆ ಕೊಡ್ತಾ ಇದ್ದೀನಿ. ಹಾಗೆ ಅಮೆರಿಕ ಜಪಾನ್ಗೆ $80 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ. ಇದರಿಂದಾಗಿ ಅಮೆರಿಕದೊಂದಿಗಿನ ವ್ಯಾಪಾರದಲ್ಲಿ ಜಪಾನ್ಗೆ $68 ಬಿಲಿಯನ್ ಮೊತ್ತದ ಟ್ರೇಡ್ ಸರ್ಪ್ಲಸ್ ಇದೆ. ಇಲ್ಲಿ ಜಪಾನ್ಗೆ $68 ಬಿಲಿಯನ್ ಮೊತ್ತದ ಟ್ರೇಡ್ ಸರ್ಪ್ಲಸ್ ಇದ್ರೂ ಕೂಡ ಅದೆಲ್ಲವೂ ಲಾಭ ಅಲ್ಲ. ಅದು ಟ್ರೇಡ್ ಸರ್ಪ್ಲಸ್ ಇರುವಂತಹ ಒಟ್ಟು ಮೊತ್ತ ಅಷ್ಟೇ. ಅದರಲ್ಲಿ ಒಂದು 10% ಲಾಭ ಆಯಿತು ಅಂತ ಅಂದುಕೊಳ್ಳಿ. ಜಪಾನ್ಗೆ ಆಗುವಂತಹದ್ದು ಕೇವಲ $6.8 ಬಿಲಿಯನ್ ಮೊತ್ತದ ಲಾಭ ಅಷ್ಟೇ. ಭಾರತದ ರೂಪಾಯಿಯಲ್ಲಿ ಹೇಳಬೇಕು ಅಂತಂದ್ರೆ ಜಪಾನ್ಗೆ ಒಂದು 60,000 ಕೋಟಿ ಲಾಭ ಆಗುತ್ತೆ. ಯಾವುದರಿಂದ? ಅಮೆರಿಕ ಮತ್ತು ಜಪಾನ್ ನಡುವಿನ ವ್ಯಾಪಾರದಿಂದಾಗಿ. ಪರೋಕ್ಷ ಲಾಭಗಳು 10 ಇರ್ತವೆ ಬಿಡಿ. ಉದ್ಯೋಗ ಸೃಷ್ಟಿಯಾಗುತ್ತೆ, ಜಪಾನ್ನ ಆರ್ಥಿಕತೆ ಬೆಳೆಯುತ್ತೆ, ಇದೆಲ್ಲ ಬೇರೆ ಪ್ರಶ್ನೆ. ಆದರೆ ಜಪಾನ್ಗೆ ನೇರವಾಗಿ ಲಾಭ ಆಗುವಂತಹದ್ದು ಕೇವಲ ಒಂದು $6.8 ಬಿಲಿಯನ್ ಮೊತ್ತದಷ್ಟೇ. ಇದಕ್ಕೆ ಪ್ರತಿಯಾಗಿ ಜಪಾನ್ ಅಮೆರಿಕದಲ್ಲಿ $550 ಬಿಲಿಯನ್ ಮೊತ್ತದ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಅಂತಂದ್ರೆ ನಂಬೋದಕ್ಕೆ ಸಾಧ್ಯವಾ? ಇದಕ್ಕೂ ಸಿಂಪಲ್ ಆಗಿ ನೀವು ಯೋಚನೆ ಮಾಡಬಹುದು. ನೀವೀಗ $500 ಇನ್ವೆಸ್ಟ್ ಮಾಡಿ, ಅದು ಕೂಡ ಸಾಲ ಮಾಡಿ ಇನ್ವೆಸ್ಟ್ ಮಾಡಿ, ನಿಮಗೆ ವರ್ಷಕ್ಕೆ $6 ರಿಟರ್ನ್ ಸಿಕ್ಕಿದ್ದೆ ಆದ್ರೆ ನೀವು ಆ ಕೆಲಸ ಮಾಡ್ತೀರಾ? ಆದರೆ ಟ್ರಂಪ್ಗೆ ಬಿಲಿಯನ್ ಲೆಕ್ಕದಲ್ಲೇ ಎಲ್ಲವುದನ್ನು ಹೇಳಬೇಕಾಗಿತ್ತು. ಅಮೆರಿಕನ್ನರಿಗೆ ತನ್ನ ಟ್ರೇಡ್ ನೀತಿಯಿಂದಾಗಿ ಬಹಳ ಲಾಭ ಆಗ್ತಾ ಇದೆ ಅಂತ ಟ್ರಂಪ್ ತೋರಿಸಿಕೊಳ್ಳಬೇಕಾಗಿತ್ತು. ಈ ಕಾರಣದಿಂದಾಗಿ ಒಂದೊಂದು ದೇಶಗಳ ನಡುವೆ ಇಷ್ಟಿಷ್ಟು ದೊಡ್ಡ ಟ್ರೇಡ್ ಡೀಲ್ ಆಗಿದೆ ಅಂತೇಳಿ $550 ಬಿಲಿಯನ್ ಅಂತಂದ್ರು, ಕೆಲ ದೇಶಗಳ ನಡುವೆ $300 ಬಿಲಿಯನ್ ಅಂತಂದ್ರು. ಮನಸ್ಸಿಗೆ ಬಂದ ನಂಬರ್ಗಳನ್ನು ಟ್ರಂಪ್ ಘೋಷಣೆ ಮಾಡಿದ್ರು. ತನ್ನ ದೇಶದ ಜನರಿಗೆ ಗೂಬೆ ಕೂರಿಸುವಂತಹ ಕೆಲಸವನ್ನ ಟ್ರಂಪ್ ಮಾಡಿದ್ರು. ಆದರೆ ಸತ್ಯ ಯಾವತ್ತಿದ್ರೂ ಸತ್ಯನೇ ತಾನೆ. ಜಪಾನ್ ಈಗ ಅಂತಹ ಟ್ರೇಡ್ ಡೀಲ್ಗೆ ಮನಸ್ಸು ಮಾಡ್ತಾ ಇಲ್ಲ. ಜಪಾನ್ ತನ್ನ ನಿಯೋಗವನ್ನು ನೆಗೋಸಿಯೇಷನ್ಗೆ ಕಳುಹಿಸೋದಕ್ಕೆ ರೆಡಿ ಇಲ್ಲ. ಕೇವಲ ಜಪಾನ್ ಮಾತ್ರ ಅಂತ ಅನ್ನಿಸ್ತಾ ಇಲ್ಲ. ಈಗ ಭಾರತದ ನೀತಿಯ ಕಾರಣದಿಂದಾಗಿ ಅನೇಕ ದೇಶಗಳು ಈ ರೀತಿಯಾಗಿ ಸೆಡ್ ಹೊಡಿಬಹುದು. ಈವನ್ ಯುರೋಪಿಯನ್ ಯೂನಿಯನ್ ಜೊತೆಗೂ ಕೂಡ ಟ್ರಂಪ್ ಒಂದು ರೀತಿಯಲ್ಲಿ ಅವಮಾನಕಾರಿಯಾದಂತಹ ಟ್ರೇಡ್ ಡೀಲ್ ಅನ್ನೇ ಮಾಡಿಕೊಂಡಿರುವಂತಹದ್ದು. ಯುರೋಪಿಯನ್ ಯೂನಿಯನ್ ದೇಶಗಳಿಗೆ ಅದೇನು ಸಹಮತ ಇಲ್ಲ. ವಿಯೆಟ್ನಾಂ ವಿಚಾರದಲ್ಲೂ ಕೂಡ ಇದೇ ಆಗಿದೆ. ವಿಯೆಟ್ನಾಂಗೆ ಟ್ರಂಪ್ 20% ಟ್ಯಾರಿಫ್ ಹಾಕಿದ್ದಾರೆ. ಇದರ ಜೊತೆಗೆ ಟ್ರಂಪ್ ಏನು ಘೋಷಣೆ ಮಾಡಿದ್ದಾರೆ ಅಂತಂದ್ರೆ ವಿಯೆಟ್ನಾಂ ನಮಗೆ 0% ಟ್ಯಾರಿಫ್ ಅನ್ನು ವಿಧಿಸುತ್ತೆ. ಅಂದ್ರೆ ಅಮೆರಿಕದ ವಸ್ತುಗಳು ವಿಯೆಟ್ನಾಂನಲ್ಲಿ ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ 0% ಟ್ಯಾರಿಫ್. ಅದೇ ವಿಯೆಟ್ನಾಂನ ವಸ್ತುಗಳು ಅಮೆರಿಕದಲ್ಲಿ ಮಾರಾಟ ಆದರೆ ಅದಕ್ಕೆ 20% ಟ್ಯಾರಿಫ್. ಈ ರೀತಿಯಾದಂತಹ ಘೋಷಣೆಗಳನ್ನು ಟ್ರಂಪ್ ಮಾಡಿದ್ದಾರೆ. ಇದೇ ಕಾರಣದಿಂದ ಮಿತ್ರರೇ, ಈ ಟ್ರೇಡ್ ಡೀಲ್ನ ಮುಖವಾಡಗಳಿದಾವಲ್ಲ, ಒಂದೊಂದಾಗಿ ಕಳಚಿ ಬೀಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ಇದನ್ನೆಲ್ಲ ಹೇಳದಂತಹ ಸಂದರ್ಭದಲ್ಲಿ ಕೆಲವರು ಹೇಳ್ತಾ ಇದ್ರು, ನಾವು ಈ ರೀತಿಯಾಗಿ ಅಮೆರಿಕದೊಂದಿಗೆ ಗುದ್ದಾಡೋದಕ್ಕಿಂತಲೂ ಕೂಡ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ವ್ಯವಹರಿಸಬೇಕಾಗಿತ್ತು ಅಂತ ಕೆಲವರ ಅಭಿಪ್ರಾಯ ಆಗಿದೆ.
ಸತ್ಯ, ಆ ರೀತಿಯ ಅಭಿಪ್ರಾಯವನ್ನು ಇಟ್ಟುಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಾವು ವ್ಯವಹಾರ ಮಾಡ್ತಾ ಇರುವಂಥದ್ದು ಟ್ರಂಪ್ ಎಂಬ ಹುಂಬನ ಜೊತೆಗೆ. ಸದ್ಯದ ಪರಿಸ್ಥಿತಿಯಲ್ಲಿ ಭಾರತ ಅಮೆರಿಕ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಆಲ್ಟರ್ನೇಟಿವ್ ವ್ಯವಸ್ಥೆಗಳ ಬಗ್ಗೆ ಯೋಚನೆ ಮಾಡುವಂತಹದ್ದೇ ಸೂಕ್ತ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ಒಂದು ಸೂಚನೆಯನ್ನು ರವಾನಿಸಿದ್ದಾರೆ. ಇನ್ಮುಂದೆ ನಾವು ಹೆಚ್ಚು ಸ್ವಾವಲಂಬಿಗಳಾಗಬೇಕು, ದೇಶದ ಎಕಾನಮಿಗೆ ಪ್ರತಿಯೊಬ್ಬನೂ ಕೊಡುಗೆ ಕೊಡಬೇಕು ಅಂತ. ಅದು ಹೇಗೆ ಕೇಳಿದ್ರೆ, ನಾವು ಯಾವುದೇ ವಸ್ತುವನ್ನು ಕೊಂಡ್ರೂ ಕೂಡ ಅದು ಮೇಡ್ ಇನ್ ಇಂಡಿಯಾ ವಸ್ತುಗಳೇ ಆಗಿರಬೇಕು. ಆ ರೀತಿಯಾದಂತಹ ಜಾಗೃತಿಯನ್ನು ಜನರಿಗೆ ಮೂಡಿಸಬೇಕು. ಹೀಗಾಗಿ ಮಿತ್ರರೇ, ನಾನು ಅನೇಕ ವಿಡಿಯೋಗಳಲ್ಲಿ ನಿಮ್ಗೆ ಹೇಳ್ತಾ ಇರ್ತೀನಿ, ನೀವು ಯಾವುದೇ ವಸ್ತುವನ್ನು ಕೊಂಡ್ರೂ ಕೂಡ ಅದರಲ್ಲಿ ಭಾರತದ ಅಂಶ ಏನಿದೆ, ಅದು ಭಾರತದಲ್ಲಿ ತಯಾರಾಗಿದೆಯಾ, ನಮ್ಮ ಶತ್ರು ದೇಶದಲ್ಲಿ ತಯಾರಾಗಿದೆಯಾ, ಯಾವ ದೇಶದಲ್ಲಿ ತಯಾರಾದಂತಹ ವಸ್ತು, ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಕೊಂಡುಕೊಳ್ಳಿ ಅಂತ ನಾನು ಆಗಾಗ ನಿಮಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮಿತ್ರರೇ, ಜಪಾನ್ ಈ ಹಿಂದೆ ಅಮೆರಿಕದಿಂದ ಇದೇ ರೀತಿಯ ಥ್ರೆಟ್ ಅನ್ನು ಎದುರಿಸಿತ್ತು. ಆಗ ಜಪಾನಿಯನ್ನರು ಏನು ಮಾಡಿದ್ರು ಗೊತ್ತಾ? ಅಮೆರಿಕದ ಗೂಡ್ಸ್ಗಳು ಎಷ್ಟೇ ಪ್ರಮಾಣದಲ್ಲಿ ತನ್ನ ಮಾರುಕಟ್ಟೆಗೆ ಬಂದರೂ ಕೂಡ ಅದನ್ನು ಜಪಾನಿಯನ್ನರು ಖರೀದಿಯನ್ನೇ ಮಾಡಿಲ್ಲ. ಮೇಡ್ ಇನ್ ಜಪಾನ್ ವಸ್ತುಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟರು. ಈಗ ಭಾರತ ಕೂಡ ಅದೇ ರೀತಿಯಾಗಿ ಮಾಡಿದ್ದೇ ಆದರೆ ನಮ್ಮ ಎಕಾನಮಿಯನ್ನು ನಾವು ಸುಭದ್ರ ಮಾಡಿಕೊಳ್ಬೇಕು. ಭಾರತಕ್ಕೆ ಬಹಳ ದೊಡ್ಡ ಡೊಮೆಸ್ಟಿಕ್ ಮಾರುಕಟ್ಟೆ ಇದೆ. ಹೀಗಾಗಿಯೇ ಭಾರತದ ಎಕಾನಮಿ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಅಲ್ಲ. ನಾವು ಈ ಬಗ್ಗೆ ಜನರಿಗೆ ಇನ್ನಷ್ಟು ಜಾಗೃತಿಯನ್ನು ಮೂಡಿಸಿದ್ದೇ ಆದರೆ, ಜನರಿಗೆ ಈ ಬಗ್ಗೆ ಹೆಚ್ಚು ಅರಿವು ಮೂಡೋದಕ್ಕೆ ಶುರುವಾಗಿದ್ದೇ ಆದರೆ, ಭಾರತ ಅಮೆರಿಕಾಗೂ ಸೆಡ್ಡು ಹೊಡಿಬಹುದು, ಯುರೋಪಿಯನ್ ಯೂನಿಯನ್ಗೂ ಸೆಡ್ಡು ಹೊಡಿಬಹುದು. ವಿಶ್ವದ ಯಾವುದೇ ದೇಶವನ್ನು ಎದುರು ಹಾಕಿಕೊಂಡು ಬದುಕುವಂತಹ ತಾಕತ್ತು ಭಾರತಕ್ಕೆ 100% ಬರುತ್ತೆ. ಈ ಟ್ಯಾರಿಫ್ ವಾರ್ ಇದೆಯಲ್ಲ, ಇದು ಇಲ್ಲಿಗೆ ಎಂಡ್ ಆಗೋದಿಲ್ಲ. ಇದಕ್ಕೆ ಇನ್ನೂ ಸಹ ಅನೇಕ ತಿರುವುಗಳಿದಾವೆ. ಟ್ರಂಪ್ರನ್ನ ಎಲ್ಲಿಗೆ ತಂದು ನಿಲ್ಲಿಸುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಬಗ್ಗೆ ಏನೇ ಅಪ್ಡೇಟ್ ಆದರೂ ಕೂಡ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು, ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ